ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ನಾನು ಹೆಸರು ಕಾಳು ಯೂಸ್ ಮಾಡಿ ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ನೋಡಿ, ನಾನು ಹೆಸರು ಕಾಳನ್ನು ಇಲ್ಲಿ ಕುಕ್ಕರಲ್ಲಿ ಆಲ್ರೆಡಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಸಬ್ಬಸಿಗೆ ಸೊಪ್ಪಿದೆ ಅಲ್ವಾ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಒಂದು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಕಟ್ಟಷ್ಟು ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ಹಾಕಿ ಸಬ್ಬಸಿಗೆ ಸೊಪ್ಪಿನ ಜೊತೆಗೆ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ನೀರನ್ನೆಲ್ಲ ಸೋಸ್ಕೊಂಡಿದ್ದೀನಿ ಕ್ಲೀನಾಗಿ. ಈಗ ಇದನ್ನು ನಾನು ಈ ಹೆಸರು ಕಾಳಿಗೆ ನೀರು ಹಾಕಿದ್ದೀನಲ್ವ, ಈ ಹೆಸರು ಕಾಳಿಗೆ ನಾನಿಲ್ಲಿ 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಈ ಸೊಪ್ಪು ಮೇಲ್ಗಡೆ ಈ ಸೊಪ್ಪನ್ನು ಹಾಕಿ ಇಡೋಣ. ನೋಡಿ, ಈ ಥರವಾಗಿ ಎಲ್ಲ ಸೊಪ್ಪನ್ನು ಹಾಕ್ಕೊಳ್ಳಿ. ಇದು ಬೆಂದಮೇಲೆ ಫುಲ್ಲು ಅಂದರೆ ಕ್ಲೀನಾಗಿ ಬೆಂದಿರುತ್ತೆ, ಮತ್ತು ಇದು ಕೆಳಗಡೆ ಡೌನಿಗೆ ಹೋಗುತ್ತೆ. ಆವಾಗ ಏನು ಸೊಪ್ಪೇನು ಹಾಳಾಗೋದಿಲ್ಲ. ಇದರಲ್ಲಿ ಇಷ್ಟೊಂದು ಸೊಪ್ಪಿದೆ, ಕೆಳಗಡೆ ಇದಾಗತ್ತೇನೋ ಅಂತ ಅಂದ್ಕೊಳ್ಬೇಡಿ, ಏನೂ ಆಗೋದಿಲ್ಲ. ಮೇಲ್ಗಡೆ ಒಂದು ಪ್ಲೇಟ್ ಹಾಕ್ತೀನಿ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿ. ಯಾಕಂದರೆ ನಾನು ಆಮೇಲೆ ಸಾಲ್ಟನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಲ್ಲ, ಇದಕ್ಕೆ ಮಾತ್ರ 1 ಸ್ಪೂನಷ್ಟು ಸಾಲ್ಟ್ ಹಾಕಿ. ಈಗ ಏನು ಮಾಡೋಣ, 1 ಸ್ಪೂನ್ ತಗೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ಈಗ ನಾನು ಈ ಥರ ಮಾಡಿದ ಮೇಲೆ ಈಗ ಇದಕ್ಕೆ ನಾನು ಮೊದಲಿಗೆ 1.5 ಲೋಟ ನೀರು ಹಾಕಿದ್ದೀನಿ. ಈಗ ನಾನಿಲ್ಲಿ ಒಂದು 3/4 ಲೋಟದಷ್ಟು, ಮುಕ್ಕಾಲಿಗಿಂತನೂ ಕಡಿಮೆನೇ ಇದೆ, ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ಅಲ್ಲಿಗೆ ಒಂದು 2 ಲೋಟ ನೀರು ಅಂತ ಅಂದ್ಕೊಳ್ಳಿ, ಸಾಕಾಗುತ್ತೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇದ್ರ ಮೇಲ್ಗಡೆ ಒಂದು ವೆಯ್ಟ್ ಇರುವಂಥ ಪ್ಲೇಟನ್ನು ಮುಚ್ಚುತ್ತೀನಿ. ಯಾಕಂದರೆ ಅದು ಕುದಿಬೇಕಾದ್ರೆ ಸೊಪ್ಪು ಕುಕ್ಕರಿನ ತಳಭಾಗಕ್ಕೆ ಹೋಗಬಾರ್ದು ಅಂತ ಅಷ್ಟೇ. ನೀವು ಬೇಕಾದರೆ ಮುಚ್ಚಿಡ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ, ಹಾಗೇನು ಆಗೋದಿಲ್ಲ. ಆದರೂ ಬೇಡ ಅಂತ ನಾನು ಮುಚ್ಚಿಟ್ಟಿದ್ದೀನಿ, ಯಾಕಂದರೆ ತುಂಬ ನೀರು ಥರ ಆಗಬಾರ್ದಲ್ವ, ಅದಕ್ಕೋಸ್ಕರ. ಇದನ್ನು ನಾನು ಅನ್ನಕ್ಕೆ 3 ವಿಸಲ್ ಹಾಕ್ತೀನಲ್ವ, ಅಷ್ಟೇ ಹಾಕ್ತೀನಿ, ಏನೂ ಆಗೋದಿಲ್ಲ. ನೋಡಿ, ಇದೀಗ ಆಲ್ರೆಡಿ ವಿಸಲ್ ಆಗಿದೆ. ನೋಡಿ, ಈ ಮೇಲ್ಗಡೆ ಪ್ಲೇಟ್ ಮೇಲ್ಗಡೆ ತಿಳಿ ಬಂದು ಕೂತಿದೆ, ಇಲ್ಲಾಂದರೆ ಸೊಪ್ಪಿಗೆ ಬರ್ತಾ ಇತ್ತಲ್ವ. ನೋಡಿ, ನೀರಿನ ಅಂಶ ಭಾಳ ಏನೂ ಇಲ್ಲ. ನೋಡಿ, ಸ್ವಲ್ಪ ನೀರಿರುತ್ತೆ, ಅದು ಕೊನೆಯಲ್ಲಿ ನಾವು ಬೇಕಾಗುತ್ತೆ ಆ ನೀರು. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ತುಂಬ ಏನು ಬೆಂದು ಹೋಗೋಷ್ಟೇನು ಅಂದರೆ ಫುಲ್ಲು ಸ್ಮ್ಯಾಶ್ ಆಗೋಷ್ಟೇನು ಬೆಂದಿಲ್ಲ ಇದು. ನಾನು ಇಲ್ಲೊಂದು ಪಾತ್ರೆ ಇಟ್ಟಿದ್ದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊತೀನಿ. ನೋಡಿ, ಈಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಲ್ವ, ಈ ಕೊಬ್ಬರಿ ಎಣ್ಣೆ ಕರಗಿದ ಮೇಲೆ ನಾನು ಇಲ್ಲಿ ಸಾಸಿವೆ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಾದರೆ ಸಾಸಿವೆಯನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಹಾಕ್ತಾಯಿಲ್ಲ, ನನಗೆ ಸಾಸಿವೆ ಫ್ಲೇವರ್ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಸಾಸಿವೆ ಹಾಕ್ತಾಯಿಲ್ಲ ನಾನು. ಇಲ್ಲಿ ನಾನೀಗ ಮೊದಲಿಗೆ ಹೆಚ್ಚಿ ಇಟ್ಕೊಂಡಿದ್ದೀವಲ್ವ, ಅದರಲ್ಲಿ ಹಸಿಮೆಣಸಿದೆ ಅಲ್ವ, ಅದನ್ನು ಮೊದಲಿಗೆ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಲೈಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊತೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ವ ಈರುಳ್ಳಿ, ನಾನಿಲ್ಲಿ 2 ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ನೀವು ಎಷ್ಟು ಹಾಕ್ತೀರೋ ಚೆನ್ನಾಗಿ ಬರುತ್ತೆ ಪಲ್ಯ. ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ ಈರುಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ ಆಯಿಲಲ್ಲಿ. ಈಗ ನೋಡಿ, ನಾನು ಇದಕ್ಕೇ ಈಗ ಟೊಮೆಟೊ ಇದೆ ಅಲ್ವಾ, ಅದನ್ನ ಹಾಕ್ಕೊತೀನಿ. ನಾನಿಲ್ಲಿ 1 ಟೊಮೆಟೊ ತಗೊಂಡಿದ್ದೀನಿ, ಜಾಸ್ತಿ ಟೊಮೆಟೊ ಹಾಕಿಲ್ಲ ಇದಕ್ಕೆ. ನೋಡಿ, 1 ಟೊಮೆಟೊ ತಗೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದೊಂದು 2 ಸೆಕೆಂಡ್ ಹೀಗೆ ಬೇಯಲಿಕ್ಕೆ ಬಿಡೋಣ. ಈಗ ಇದಕ್ಕೆ ನಾನು 1/4 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿ. ಇನ್ನು ನಾನು ಮತ್ತೆ ಇದಕ್ಕೆ ಸಾಲ್ಟ್ ಈಗ ಹಾಕಲಿಕ್ಕೆ ಹೋಗಲ್ಲ, ಯಾಕಂದರೆ ಸೊಪ್ಪಿಗೆ ಕೂಡ ನಾವು ಸಾಲ್ಟ್ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ಈಗ ಈ ಟೊಮೆಟೊ ಏನಂದರೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು 1/4 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ ಅಷ್ಟೇ ಟೊಮೆಟೊ.
ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಹಸಿಮೆಣಸು ಎಲ್ಲವೂ ಚೆನ್ನಾಗಿ ಸ್ಮ್ಯಾಶ್ ಆಯಿತು ನೋಡಿ ಅಲ್ವಾ. ತುಂಬ ಚೆನ್ನಾಗಿ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಈ ಟೊಮೆಟೊ ಸ್ಮ್ಯಾಶ್ ಆಗಿದೆ ಅಲ್ವಾ. ಈಗ ನಾವೇನು ಮಾಡೋಣ ಅಂದರೆ ಇದಕ್ಕೇ ನಾನು ಇಲ್ಲಿ ಆಲ್ರೆಡಿ ನಾವು ಈಗ ಏನಲ್ಲಿ ಸೊಪ್ಪಿದೆ ಅಲ್ವಾ, ಅದರಲ್ಲಿ ಸ್ವಲ್ಪ ನೀರಿರುತ್ತೆ ನೋಡಿ, ಅದನ್ನು ವೇಸ್ಟ್ ಮಾಡಬಾರ್ದು. ಅದು ಅಂದರೆ ಅದರಲ್ಲೇ ಎಲ್ಲದೂ ಇರೋದಲ್ವ, ಅದು ಕಾಳಿನದಾಗಲಿ ಸೊಪ್ಪು ಬೆಂದಿರೋ ನೀರು ಅದನ್ನು ಹೊರಗೆ ಹಾಕಿದ್ರೆ ಅದರಲ್ಲಿ ಏನೂ ಇರೋದಿಲ್ಲ, ಸತ್ವನೇ ಇರೋದಿಲ್ಲ ಅಲ್ವಾ. ಅದನ್ನು ನಾವು ಇದೀಗ ಏನಂದರೆ ಟೊಮೆಟೊ ಈರುಳ್ಳಿ ಎರಡು ಚೆನ್ನಾಗಿ ಬೇಯಲಿಕ್ಕೆ ಅದಕ್ಕೆ ಹಾಕಿಬಿಡೋಣ. ಇದು ನೀವು ಅಂದ್ಕೊಳ್ಬೋದು ಏನಿಷ್ಟು ನೀರಾಗಿರುತ್ತೇನೋ ಪಲ್ಯ ಅಂತ, ಹಾಗೇನೂ ಇರೋದಿಲ್ಲ. ಇದೀಗ ಒಂದು ಸ್ವಲ್ಪ ಹೊತ್ತು ಬೇಯ್ದ ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ, ಆಮೇಲೆ ನಾವು ಸೊಪ್ಪುಗಳನ್ನು ಹಾಕಿದಾಗ ಸರಿಯಾಗಿ ಹದಕ್ಕೆ ಬರುತ್ತೆ ನೋಡಿ. ಇದೀಗ ಇಷ್ಟ ಆಗಿದರೆ ಸಾಕಾಗುತ್ತೆ ನಮಗೆ, ಇನ್ನು ತುಂಬ ಏನು ಡ್ರೈ ಆಗಬೇಕಂತ ಏನಿಲ್ಲ, ಇಷ್ಟು ಇರಲಿ. ಯಾಕಂದರೆ ನಾವು ಸೊಪ್ಪು ಹಾಕಿದಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಇಲ್ಲಿ ಸೊಪ್ಪು ಮತ್ತು ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ತುಂಬ ಏನು ಕರಗೋಗೋ ಥರ ಏನು ಬೆಂದಿಲ್ಲ. ಈಗ ನಾವು ಚೆನ್ನಾಗಿ ಆ ಟೊಮೆಟೊ ಈರುಳ್ಳಿ ಹಾಗೆ ಈ ಸೊಪ್ಪು ಕಾಳು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಅರ್ಧ ಹೋಳಿಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಇಲ್ಲಿ ತುರಿದಿಟ್ಕೊಂಡಿದ್ದೆ. ಈಗ ಇದನ್ನು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಡ್ರೈ ಆಗಿದೆ ಅದ್ರ ಪಲ್ಯ, ಭಾಳ ಏನು ನೀರಿಲ್ಲ, ಸ್ವಲ್ಪ ಇದೆ. ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಲಿಡ್ ಕ್ಲೋಸ್ ಮಾಡಿದರೆ ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಯಾಕಂದರೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀವಲ್ವ, ಅದ್ರ ಜೊತೆಗೆ ಅದು ಕ್ಲೀನಾಗಿ ಸೆಟ್ ಆಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಲಿಡ್ ಕ್ಲೋಸ್ ಮಾಡಿ ಇಡೋಣ. ನನಗೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಯಾಕಂದರೆ ಸ್ವಲ್ಪ ಜ್ವರ ಬಂದಿತ್ತು, ಕೋಲ್ಡ್ ಎಲ್ಲ ಆದಂಗೆ ಆಗಿತ್ತು, ವೆದರ್ ಸರಿ ಇಲ್ಲ ಅಲ್ವಾ, ಅದಕ್ಕೇ. ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ, ಸೆಟ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ. ಇದೇ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆ ತೆಂಗಿನಕಾಯಿ ಇದೆ ಅಲ್ವಾ, ಅದು ಅದರಲ್ಲಿ ಉಳಿದಿರೋ ಅಂಥ ನೀರಿನ ಅಂಶ ಇದೆಯಲ್ಲ, ಅದ್ರ ಜೊತೆಗೆ ಚೆನ್ನಾಗಿ ಸೆಟ್ ಆದರೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಪಲ್ಯ. ಈಗ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ, ಸ್ವಲ್ಪ ಸೆಟ್ ಆಗಲಿ ಅದು. ಈಗ ನೋಡಿ ನಾವು ಏನು ಗೊತ್ತಾ, ಸಾಲ್ಟ್ ನೀವಿದೆ ಅಲ್ವಾ, ಒಂದೇ ಮೊದಲಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊನೆಯಲ್ಲಿ ಹಾಕ್ಕೊಳ್ಳಿ. ಕೆಲವರಿಗೆ ಯಾಕಂದರೆ BP ಎಲ್ಲ ಇರೋರಿಗೆ ಸ್ವಲ್ಪ ಸಾಲ್ಟ್ ಕಡಿಮೆ ತಿನ್ನಬೇಕಾಗತ್ತೆ, ನೋಡಿ ಹಾಕ್ಕೊಳ್ಳಿ ಸಾಲ್ಟು. ನಾನು ಹಾಕಿದಾಗೇ ಹಾಕಬೇಕಂತ ಇಲ್ಲ, ನಿಮಗೆ ಎಷ್ಟು ರುಚಿಗೆ ಸಾಲ್ಟ್ ಬೇಕು ನೋಡಿ ಹಾಕ್ಕೊಳ್ಳಿ. ನಾನು ಅಷ್ಟೇ, ನಾನು ಟೇಸ್ಟಿಗೆ ನೋಡಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ನೀವು ಹಾಗೆ ಮಾಡಿ. ಆದರೆ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಲೇಬೇಕು, ಇಲ್ಲಾಂದರೆ ತುಂಬ ಸಪ್ಪೆ ಆಗಿ ಬರುತ್ತೆ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಲ್ಯ ಅಲ್ವಾ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟೇ ನಮಗೆ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡಿ ಕಾಮೆಂಟ್ಸ್ ಕೂಡ ಹಾಕಿ ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.